ನಮ್ಮ ಜೊತೆ ಈಗ ಶಾಸಕರಾದಂತಹ ಸಿ ಕೆ ರಾಮಮೂರ್ತಿ ಇದ್ದಾರೆ. ಸರ್, ಈ ಒಂದು ಲೋಕಾಯುಕ್ತ ಹೆಸರು ಹೇಳ್ಕೊಂಡು ಪೊಲೀಸ್ ಪೇದೆ ನಿಂಗಪ್ಪ ಅನ್ನುವಂತಹ ಆರೋಪಿ ಇದೀಗ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿರುವಂಥದ್ದು. ಅಂದರೆ ನಿಮ್ಮ ಮೇಲೆ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ, ಲೋಕಾಯುಕ್ತ ದಾಳಿ ಮಾಡ್ತೀವಿ ಹಣ ಕೊಡಲಿಲ್ಲ ಅಂದರೆ ಅನ್ನುವಂತಹ ಆರೋಪ. ಈ ಸರ್ಕಾರದಲ್ಲಿ ಕಳ್ಳರು ಯಾರು ಪೊಲೀಸ್ ಯಾರು ಅಂತ ಈ ಸರ್ಕಾರದಲ್ಲಿ ಗೊತ್ತಾಗ್ತಿಲ್ಲ. ಕಳ್ಳರುಗಳೆಲ್ಲ ಪೊಲೀಸ್ ಆಗ್ತಾ ಇದ್ದಾರೆ, ಪೊಲೀಸ್ ಎಲ್ಲ ಕಳ್ಳರಾಗೋ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಆಗ್ತಾಯಿದೆ. ಆ ಲಿಂಗಪ್ಪ ಅನ್ನೋನು ಪೊಲೀಸು, ಲೋಕಾಯುಕ್ತ ಹೆಸರು ಹೇಳ್ಕೊಂಡು ಸನ್ಮಾನ್ಯ ಎಲ್ಲ ಮಂತ್ರಿಗಳ ಹೆಸರು ಹೇಳ್ಕೊಂಡು ಲೂಟಿ ಮಾಡುವಂಥ ಕೆಲಸ ಆಗ್ತಿದೆ. ಇದೊಂದೇ ಅಲ್ಲ, ಈ ಸರ್ಕಾರದಲ್ಲಿ ಪ್ರತಿಯೊಂದು ಕೂಡ ಅಕ್ರಮ ಆಗ್ತಾಯಿದೆ. ಪೊಲೀಸ್ ಇಲಾಖೆಯಿಂದ ಏನೇನು ಕೆಲಸಗಳು ಅಕ್ರಮವಾಗಿ ಮಾಡ್ತಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಒಂದು ಬಿಗಿದೆ ಇಲ್ಲ, ಕಡಿವಾಣ ಇಲ್ಲ. ಈ ದೃಷ್ಟಿಯಿಂದ ಏನು ಈ ಥರ ಬಂದಿದ್ದು ಸಂಪೂರ್ಣ ತನಿಖೆ ಆಗಬೇಕು. ಅವನ ಮನೆ ಏನು ಅವನ್ನೆಲ್ಲ ಅಕ್ರಮವಾಗಿ ಲೋಕಾಯುಕ್ತರ ಹೆಸರು ಹೇಳ್ಕೊಂಡು ಬೆದರಿಕೆ ಮಾಡಿ ಹಣವನ್ನು ವಸೂಲು ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು ಮಂತ್ರಿಗಳ ಹೆಸರು ಕೂಡ ಕೇಳಿಬರ್ತಾ ಇದೆ. ಒಂದಲ್ಲ ಎರಡಲ್ಲ ಮೂರು ಮಂತ್ರಿಗಳ ಹೆಸರು ಕೂಡ ಇದರಲ್ಲಿ ಬರೋ ದೃಷ್ಟಿಯಿಂದ ದಯಮಾಡಿ ಸನ್ಮಾನ್ಯ ಗೃಹ ಮಂತ್ರಿಗಳು ಇದರ ಬಗ್ಗೆ ತನಿಖೆ ಮಾಡಿ ಯಾರು ಆ ದುಡ್ಡು ವಸೂಲು ಮಾಡ್ಕೊಂಡಿದ್ದಾನೆ ಪೇದೆ ಅವನ ಮೇಲೆ ಕ್ರಮ ತಗೋಬೇಕು ಮತ್ತು ಅವನ ಆಸ್ತಿ ಮಟ್ಕೋಲು ಹಾಕೋಬೇಕು. ಆಸ್ತಿ ಮಟ್ಕೋಲು ಹಾಕ್ಕೊಂಡು ದುಡ್ಡು ವಾಪಸ್ ಕೊಡಿಸ್ಬೇಕು. ಈ ಕೆಲಸವನ್ನು ಮಾಡಿಸ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಈ ಸರ್ಕಾರದಲ್ಲಿ ಪೊಲೀಸರು ಅಂತಂತಂದರೆ ಜನಗಳಿಗೆ ಭಯಭಕ್ತಿ ಹೋಗಿದೆ. ಎಲ್ಲ ಕಡೆ ರೌಡಿಸಮ್ಗಳು ಜಾಸ್ತಿ ಆಗಿದೆ. ಡ್ರಗ್ಸ್ ಪೆಡ್ಲರ್ಗಳು ಬೆಂಗಳೂರು ಮಹಾನಗರದಲ್ಲಿ ಜಾಸ್ತಿ ಆಗಿದ್ದಾರೆ. ಎಲ್ಲವೂ ಕೂಡ ಇಡೀ ಗೃಹ ಇಲಾಖೆ ವಿಫಲತೆ ಆಗಿದೆ. ಸಾವುಗಳಾಗ್ತಾಯಿದೆ. ಮೊನ್ನೆ ಕ್ರಿಕೆಟಲ್ಲಿ ಸಾವುಗಳಾಗೋಯ್ತು. ಎಲ್ಲೆಲ್ಲೋ ಏನು ದಿನ ಬೆಳಗ್ಗೆ ರೌಡಿಸಮ್ಮು ಗಲಾಟೆ ಹಫ್ತಾ ವಸೂಲಾಗ್ತಾಯಿದೆ. ಇದ್ರ ಬಗ್ಗೆ ಇಲಾಖೆ ನಿಷ್ಫಲ ಆಗಿದೆ. ಮುಖ್ಯಮಂತ್ರಿಗಳು ದಯಮಾಡಿ ಗಮನ ಹರಿಸ್ಬೇಕು. ಇದು ದಯಮಾಡಿ ಖಾತೆಗಳನ್ನ ಚೇಂಜ್ ಮಾಡಿ. ಈ ಮಂತ್ರಿಗೆ ನಮಗೆ ಖಾತೆಗಳಲ್ಲಿ ವಿಫಲತೆ ಆಯಿತು ಅಂತಂದರೆ ಯಾವುದೋ ಒಂದು ಭಯ ಇಟ್ಕೊಂಡು ಮಾಡೋದು ಬೇಡ. ಬೆಂಗಳೂರು ನಗರ ನೆಮ್ಮದಿ ಇರಬೇಕು ಅಂತಂತಂದರೆ ಗೃಹ ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಸರ್, ಅದೇ ರೀತಿಯಾಗಿ ಹಿಂದೆ ಬೇರೆ ಬೇರೆ ಹಗರಣಗಳಲ್ಲಿ ತಿಮ್ಮಾಪುರ ಅವರ ಹೆಸರು ಕೇಳಿ ಬರ್ತೈತಿ. ಇದೀಗ ಇದರಲ್ಲೂ ಕೂಡ ಲೋಕಾಯುಕ್ತ ತನಿಖೆ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ತಿಮ್ಮಾಪುರ ಅವರ ಹೆಸರು ಕೂಡ ಕೇಳಿ ಬಂದಿದೆ. ತಿಮ್ಮಾಪುರ ಮಂತ್ರಿ ಸೂಪರ್ ಮಂತ್ರಿ ಅಂತಂತಂದರೆ ತಿಮ್ಮಾಪುರ ಅವರ ಮಗ. ಯಾವುದೋ ಒಂದು ವೈನ್ ಸ್ಟೋರ್ಗೆ ಇಷ್ಟು CL7 ಕೊಡಬೇಕು ಅಂತಾರೆ, ಬಾರ್ ಲೈಸೆನ್ಸ್ ಕೊಡಬೇಕು, CL9 ಕೊಡಬೇಕು ಅಂದರೆ ಇಷ್ಟು. ಇಡೀ ಅಧಿಕಾರಿಗಳ ಕಡೆಯಿಂದ ಹಣವನ್ನು ವಸೂಲು ಮಾಡ್ಕೊಳ್ಳುವಂಥದ್ದು, ಏಕಾಏಕಿ ಬಾರ್ಗಳಿಗೆ ಲೈಸೆನ್ಸ್ ಕೊಡುವಂಥದ್ದು ಎಲ್ಲವೂ ಕೂಡ ಇವತ್ತು ಲೂಟಿ ಮಾಡುವಂಥ ಕೆಲಸವನ್ನು ತಿಮ್ಮಾಪುರ ಮತ್ತು ಅವ್ರ ಸನ್ಗಳು ಮತ್ತು ಅವ್ರ ಶೇಲಾಗಳು ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ ಪೇಪರ್ ಕೂಡ ಪ್ರಕಟಣೆ ಆಗಿದೆ. ಇದರಲ್ಲಿ ಆಡಿಯೋ ರೆಕಾರ್ಡ್ ಕೂಡ ಹಿಂದೆ ಏನು ವಿಡಿಯೋ ರೆಕಾರ್ಡ್ ಕೂಡ ಆಗಿದೆ, ಆಡಿಯೋ ರೆಕಾರ್ಡ್ ಕೂಡ ಬಂದಿದೆ. ಎಲ್ಲ ಇದೊಂದೇ ಅಲ್ಲ, ಈ ಸರ್ಕಾರದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಆಗ್ತಾಯಿದೆ. ಈ ದೃಷ್ಟಿಯಿಂದ ಇವತ್ತು ಅಕ್ರಮವಾಗಿ ಏನೇನು ವಸೂಲು ಮಾಡಬೇಕು, ಇದು ಡೆಲ್ಲಿಗೆ ATM ಥರ ಈ ಒಂದು ದುಡ್ಡನ್ನು ಪಡೆದು ಡೆಲ್ಲಿಗೆ ಕಳಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾಯಿದ್ದಾರೆ. ಇದಕ್ಕೆ ನೇರ ಹೊಣೆ ಯಾರು ಅಂತಂತಂದರೆ ತಿಮ್ಮಾಪುರವರೇ. ದಯಮಾಡಿ ಒಂದಲ್ಲ ಎರಡಲ್ಲ ನಿಮ್ಮದು 10 ಪ್ರಕರಣಗಳಾಗ್ತಾಯಿದೆ. ದಯಮಾಡಿ ನೀವು ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡ್ತೀನಿ. ಸರ್, ಅದೇ ರೀತಿಯಾಗಿ ಏನು ಈ ಪೊಲೀಸ್ ಪೇದೆ ನಿಂಗಪ್ಪ ಇದ್ದಾರೋ ಇವ್ರ ಜೊತೆ ಇದೀಗ ಲೋಕಾಯುಕ್ತ SP ಜೋಶಿ ಅವರು ಕೂಡ, ಶ್ರೀನಾಥ್ ಜೋಶಿ ಅವರು ಕೂಡ ಭಾಗಿಯಾಗಿದ್ದಾರೆ, ಶಾಮೀಲಾಗಿದ್ದಾರೆ ಅನ್ನುವಂಥದ್ದು. ಶ್ರೀನಾಥ್ ಜೋಶಿ ಅವ್ರ ಬಗ್ಗೆ ನಾನು ಕೇಳಿಲ್ಲ. ಲಿಂಗಪ್ಪ ಅವ್ರ ಬಗ್ಗೆ ಅನೇಕ ಪ್ರಕಟಣೆಗಳು ಬಂದಿದೆ. ಇದ್ರ ಬಗ್ಗೆ ಕಂಪ್ಲೇಂಟ್ಗಳಾಗಿದೆ. ಒಬ್ಬ ಪೊಲೀಸ್ ಪೇದೆ ಲೋಕಾಯುಕ್ತ ಪೊಲೀಸವ್ರ ಜೊತೆ ಸೇರ್ಕೊಂಡು ಮಾಡಿದಾರಾ, ಇಲ್ಲ ಜೋಶಿ ಅನ್ನೋರ ಹೆಸರು ಮೇಲೆ ಸೇರ್ಕೊಂಡು ಮಾಡಿದ್ದು, ಇದ್ರ ಬಗ್ಗೆ ತನಿಖೆ ಆಗಬೇಕು. ಈ ತನಿಖೆಯನ್ನು ಸನ್ಮಾನ್ಯ ಗೃಹ ಸಚಿವರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂತಹ ಸಿ ಕೆ ರಾಮಮೂರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.